ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಬೇಗ ಅಂದರೆ ತುಂಬ ಬೇಗ ಅಂತ ಏನಿಲ್ಲ. ಸೊ ಒಂದು 5:45 6 ಗಂಟೆ ಅಂತ ಅಂದ್ಕೊಬೋದು ಟೈಮ್ ಬಂದು. ಸೊ ಎದ್ದ ತಕ್ಷಣ ಇನ್ನು ಕಿಚನಿಗೆ ಬಂದಿದ್ದೀನಿ. ಕಿಚನಿಗೆ ಬಂದ ತಕ್ಷಣ ಇನ್ನು ಏನಿರುತ್ತೆ ಬಿಸಿನೀರೆಲ್ಲ ಕೊಡ್ದು ಸೊ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕಿತ್ತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಏನು ಸ್ಪೆಷಲ್ ಏನಿಲ್ಲ. ಸೊ ಸಿಂಪಲ್ಲಾಗಿ ಇವತ್ತು ಬಿಸಿಬೇಳೆ ಬಾತನ್ನ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಬಿಸಿಬೇಳೆ ಬಾತನ್ನ ಮಾಡಿಬಿಟ್ಟು, ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇನ್ನು ಹುಡುಗ್ರಿಗೆ ಬಂದು ಇವತ್ತು ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಸೊ ನಾನು ಕೂಡ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಪ್ಲ್ಯಾನ್ ಬಂದು ಸಡನ್ನಾಗಿ ನೈಟ್ ಪ್ಲ್ಯಾನ್ ಆಗಿರೋದ್ರಿಂದ ಇವತ್ತು ಹೋಗಲೇಬೇಕಾಗಿತ್ತು. ಸೊ ಎಲ್ಲಿಗೆ ಏನು ಅಂತ ಹೇಳಿಬಿಟ್ಟು ಹೋಗ್ತಾ ನಿಮಗೇ ಗೊತ್ತಾಗುತ್ತೆ. ಹಾಗೆಯೇ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಹಾಗೆಯೇ ಇನ್ನು ಮುಂದೆ ಬರುವಂಥ ವಿಡಿಯೋಗಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಪ್ರಕಾರ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಇನ್ನು ಬಿಸಿಬೇಳೆ ಬಾತ್ ಅಂದರೆ ಯಾವಾಗಲೂ ಇದೇ ರೀತಿ ಕಾಮನಾಗಿ ಮಾಡ್ತಿರ್ತೀನಿ. ಸುಮಾರು ಸಲ ನನ್ನ ರೆಸಿಪಿನೆಲ್ಲ ನಾನು ಹೇಗೆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಹಾಗಾಗಿ ಸ್ವಲ್ಪ ಇವತ್ತು ಸ್ವಲ್ಪ ಫಾಸ್ಟಾಗಿಯೇ ಅಡುಗೆನ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನೈಟೇನೆ ಸ್ವಲ್ಪ ಏನಿರುತ್ತೆ ಹಸಿ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ನಾನು ರೆಡಿಮೇಡ್ ಬಟಾಣಿ ಎಲ್ಲ ತೊಗೊಂಬರಲ್ಲ. ಸೊ ಏನಿರುತ್ತೆ ಒಣಗಿರೋ ಬಟಾಣಿನೇ ನಾನು ನೈಟ್ ನೆನೆಸಿಟ್ರೆ ಬೆಳಗ್ಗೆ ಅಷ್ಟು ನನಗೆ ಏನು ಈ ರೀತಿ ಪಲಾವ್ ಆಗಿರ್ಬೋದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ಅಥವಾ ಉಪ್ಪಿಟ್ಟಾಗಿರ್ಬೋದು, ಈ ರೀತಿ ಏನೇ ಮಾಡಲಿಕ್ಕೂ ಕೂಡ ಈಸಿ ಆಗಿಬಿಡುತ್ತೆ. ಇನ್ನು ಇದಕ್ಕೆ ಬಂದು ಬಿಸಿಬೇಳೆ ಬಾತ್ ಅಂತಂದರೆ ತೊಗರಿಬೇಳೆ ಮತ್ತು ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ನೆನೆಸ್ಬಿಟ್ಟು ತೊಳೆದು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು 3 ಥರ ತರಕಾರಿನ ಹಾಕ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು. ಇಷ್ಟು ತರಕಾರಿಗಳನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊ, ಈರುಳ್ಳಿ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು, ಇನ್ನು ಬಿಸಿಬೇಳೆ ಬಾತ್ ಪೌಡರ್ ಏನು ಬರುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ. ಹೋಮ್ ಮೇಡ್ ಮಾಡ್ಕೊತಿದ್ದೆ, ಬಟ್ ಇವಾಗ ಟೈಮ್ ಇಲ್ದಿರೋ ಕಾರಣ ಸ್ವಲ್ಪ ಅಂಗಡಿಯಿಂದನೇ ಹೊರಗಡೆಯಿಂದ ತರಿಸ್ಕೊಂಡಿದ್ದೆ. ಹಾಗಾಗಿ ಅದನ್ನೇ 1.5 ಪ್ಯಾಕೆಟ್ ಹಾಕ್ಕೊಂಡು ಸ್ವಲ್ಪ ಟಿಫನೆಲ್ಲ ರೆಡಿ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದಾಯಿತು. ಒಂದು 4 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ಸೊ ಇವಾಗ ಬಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಹಸಿ ಕರಿಬೇವು ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಯಿತು. ಇನ್ನು ಟಿಫನ್ ಬಾಕ್ಸ್ ಏನಿರುತ್ತೆ ಹುಡುಗರದೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು, ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಅಂತ ಹೇಳ್ಬಿಟ್ಟು, ಸೊ ಹೊರಗಡೆ ಹೋಗ್ತಾಯಿದ್ದೀನಿ. ಯಾರ ಜೊತೆ ಅಂತ ನೀವೇ ನೋಡಿ ಮುಂದೆ ಗೊತ್ತಾಗುತ್ತೆ. ಸೊ ಅಮ್ಮ ಮತ್ತು ಬ್ರದರ್ ಮತ್ತು ಮುತ್ತು ಕೂಡ ಬಂದಿದ್ದಾನೆ. ಔಟ್ಸೈಡ್ ಅಂದರೆ ಇವತ್ತು ಬಂದು ಮೈಸೂರು ಹೋಗ್ತಾಯಿದ್ದೀವಿ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಓಕೆನಾ? ಹಾಗೆಯೇ ಸೊ ಇವತ್ತು ಫೈನಲಿ ಮಾತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡ್ತೀವಿ. ಓಕೆನಾ? ಸೊ ಏನಂತಂದರೆ ಫೈನಲಿ ಅಮ್ಮರ ಮನೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಆಯಿತು. ಸಡನ್ನಾಗಿ ಫಿಕ್ಸ್ ಆಯಿತು. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಏನಿದೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ನಿನ್ನೆ ಅಷ್ಟೇ ನನಗೂ ಕೂಡ ಗೊತ್ತಾಗಿತ್ತು. ಸೊ ಹಂಗಾಗಿ ಇವತ್ತು ನಾನು ಡ್ಯೂಟಿಗೆ ಲೀವ್ ಮಾಡಿಬಿಟ್ಟು ಸೊ ಔಟ್ಸೈಡ್ ಹೋಗ್ತಾಯಿದ್ವಿ. ಔಟ್ಸೈಡ್ ಅಂದರೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಸ್ಯಾರಿ ಪರ್ಚೇಸ್ ಎಲ್ಲ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನು ನಮ್ಮ ಜೊತೆ ಬ್ರೋ ಮತ್ತು ಮುತ್ತು ಕೂಡ ಬಂದಿದ್ದಾನೆ, ಅಮ್ಮ ಎಲ್ಲರೂ ಹೊರಟಿದ್ದೀವಿ. ಇನ್ನು ಡೇಟ್ ಬಂದು ನೆಕ್ಸ್ಟ್ ಮಂತ್ 3rd ಅನಿಸುತ್ತೆ, 3rd ಫಸ್ಟ್ ನೆಕ್ಸ್ಟ್ ವೀಕ್. ಸೊ ಹಾಗಾಗಿ ಹೊರಟಿದ್ದೀವಿ. ಇನ್ನು ರಿಷು ಮತ್ತು ಮೋಕ್ಷಿಗ ಅವ್ರಿಗೆ ಮಂತ್ಲಿ ಟೆಸ್ಟ್ ಇರೋದ್ರಿಂದ ಅವ್ರನ್ನೇನು ಕರ್ಕೊಂಡು ಹೋಗ್ತಿಲ್ಲ. ಸೊ ಅವರು ಸ್ಕೂಲಿಗೆ ಹೋಗಿದ್ರು. ನಾನು ಬೇಗನೆ ಮನೆ ಬಿಟ್ಟು ಬಂದಿದ್ದೀನಿ. ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಿದ್ದೀವಿ. ಸೊ ಮೈಸೂರು ಶಾಪಿಂಗ್ ಹೋಗ್ತಾಯಿದ್ದೀವಿ. ಓಕೆನಾ? ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಜಾಸ್ತಿ ಏನಾದರೂ ಪರ್ಚೇಸ್ ಮಾಡೋದಿತ್ತು ಅಂತಂದರೆ ಮೈಸೂರಿಗೆ ಹೋಗ್ತಾಯಿದ್ವಿ. ಇನ್ನು ಬೆಂಗಳೂರಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ, ಹಾಗಾಗಿ ಇನ್ನು ಅಮ್ಮರೆಲ್ಲ ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ನಾನೇ ಅಲ್ಲಿಂದ ಬಂದಿದ್ದೀನಿ. ಸೊ ಮೈಸೂರಿಗೆ ಹೊರಟಿದ್ದೀವಿ. ಮುತ್ತು ಅವ್ರಿಗೆ ವಾಮಿಟ್ ಬರ್ತಿದೆ, ಅದಕ್ಕೆ ಅವನು ಬಿದ್ದು ಒದ್ದಾಡ್ತಾವನ ಅವಾಗಿಂದ. ಆಯ್ ಹೇಳು, ಆಯ್ ಹೇಳು. ಸೈಲೆಂಟ್ ಆಗ್ಬಿಟ್ಟವನು ಗೈಸ್.
ಇನ್ನು ಮುತ್ತು ಕೂಡ ಬಂದಿದ್ದಾನೆ. ಇನ್ನು ಬಂದ ತಕ್ಷಣ ಸ್ವಲ್ಪ ಸ್ಮೈಲ್ ಮಾಡಿ ಮಾತಾಡ್ದ. ಇನ್ನು ಹೋಗ್ತಾ ಹೋಗ್ತಾ ಏನಾಯಿತು ಅವನಿಗೆ ಸ್ವಲ್ಪ ವಾಮಿಟ್ ಬರೋ ಥರ ಆಯಿತು. ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಈ ರೀತಿ ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತ ಅಂದಾಗ, ಅದರಲ್ಲೂ ಕೆಲವು ಮಕ್ಕಳಿಗೆ ಕಾರಲ್ಲಿ ಜರ್ನಿ ಮಾಡಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ವಾಮಿಟ್ ಬರೋ ಥರ ಎಲ್ಲ ಆಗ್ತಿರತ್ತೆ. ಇವನು ಕೂಡ ಹಾಗೇ ತುಂಬ ಸತಿ ರೀತಿ ಕಾರ್ನಲ್ಲೇ ವಾಮಿಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ನನಗೂ ಕೂಡ ಅವಾಗೆಲ್ಲ ಕಾರ್ ಜರ್ನಿ ಅಂದರೆ ಆಗ್ತಿರಲಿಲ್ಲ. ಬಟ್ ಇವಾಗ ಓಕೆ. ಎಷ್ಟು ಖುಷಿ ಇದೆ ಕೇಳಿದ್ರ, ಎಷ್ಟು ಖುಷಿ ಇದೆ. ಹೊಸ ಮನೆಗೆ ಹೋಗ್ತಿದ್ದೀರಾ ಇನ್ನೊಂದು ನೆಕ್ಸ್ಟ್ ವೀಕ್, ಇನ್ನೊಂದು 10 ಡೇಸ್ ಅನಿಸುತ್ತೆ. ಲಾಸ್ಟ್ ಟೈಮು ಶಾಪಿಂಗ್ ತೊಗೊಂಡೋಗಿದ್ದೆ. ಸಿಲ್ವರ್ನ ಕೊಡ್ಸೋ ಪ್ಲ್ಯಾನ್ ಇದ್ದಿದ್ದು ಓಕೆನಾ ಲಾಸ್ಟ್ ಟೈಮ್. ಸೊ ಅದಕ್ಕೆ ಶೇರ್ ಮಾಡಿಲ್ಲ. ಸೊ ಹಂಗಾಗಿ ಇವಾಗ ಅಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಏನು ಬರುತ್ತೆ ಅದನ್ನು ಈ ಸಿಲ್ವರ್ಗೂ ಅಲ್ಲಿನೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಹಂಗಾಗಿ ಇವಾಗ ಇದನ್ನು ತೊಗೊಂಡ್ಬಂದಿದ್ದೀನಿ. ಸೊ ನೋಡೋಣ ಮೈಸೂರಲ್ಲಿ ಏನಾದರೂ ಚೆನ್ನಾಗಿರೋ ಒಂದು ಗೋಲ್ಡ್ ಅಂಗಡಿ ಸಿಗುತ್ತೆ, ಶಾಪ್ ಸಿಗುತ್ತೆ. ಅಲ್ಲಿ ಸೆಟ್ ತೊಗೊಳೋಣ ಲ್ಯಾಂಪಲ್ಲಿ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ಹೊರಟೋಗ್ತೀನಿ ಅಂದ್ಬಿಟ್ಟು ನೈಟಿ ಫಸ್ಟ್ ಇಟ್ಕೊಂಡು ತೊಗೊಂಡ್ಬಂದಿರೋದು. ಟೈಮಿಂಗ್ ಎಲ್ಲ ಬಂದಾಗಿ ನೋಡೋಣ ಏನು ಸಿಗುತ್ತೆ ಅಂತ. ಲಾಸ್ಟ್ ಟೈಮ್ ಚೆಕ್ 280 ಚೆಕ್ ಮಾಡಿಸ್ತೀನಿ. ಇನ್ನು ಮಾತಾಡ್ತಾ ಹಾಗೆಯೇ ಆನ್ ದ ವೇ ಬರ್ತಾ ಸ್ವಲ್ಪ ಏನಿತ್ತು, ಇವಾಗೆಲ್ಲ ಮಾವಿನ ಹಣ್ಣು ಸೀಸನ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ತೋತಾಪುರಿ ಮಾವಿನಕಾಯಿ ಎಲ್ಲ ಏನಿರುತ್ತೆ, ಸೊ ಅದು ಕೂಡ ಇಲ್ಲಿ ಏನಿರುತ್ತೆ ಆನ್ ದ ವೇ ರೋಡ್ ಸೈಡನ್ನೇ ಮಾರ್ತಿರ್ತಾರೆ. ಸೊ ಅದನ್ನು ಕೂಡ ಕಾರ್ ಹತ್ರನೇ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಇನ್ನು ಟಿಫನ್ ಕೂಡ ಏನೂ ಕೂಡ ಮಾಡಿರಲಿಲ್ಲ, ಹಾಗೇ ಎದ್ಬಿಟ್ಟು ಬೇಗನೆ ರೆಡಿಯಾಗಿ ಬಂದಿದೆ. ಇನ್ನು ಇವರು ಕೂಡ ಅಮ್ಮ ಮತ್ತು ಬ್ರೋ ಏನಿದ್ದಾರೆ ಇವರು ಕೂಡ ಟಿಫನ್ ಏನೂ ಮಾಡ್ಕೊಂಡು ಬಂದಿರಲಿಲ್ಲ. ಇನ್ನು ಮುತ್ತ ಕೂಡ ಸ್ವಲ್ಪ ಏನು ಟಿಫನ್ ತಿಂದಿರಲಿವಲ್ಲ, ಹಾಗಾಗಿ ಸ್ವಲ್ಪ ಹಂಗೇ ಸ್ವಲ್ಪ ವಾಮಿಟ್ ಬರೋ ಥರ ಎಲ್ಲ ಇತ್ತು ಅಂತ ಅವನು ಕೂಡ ಮಲ್ಕೊಂಡಿದ್ದ. ಸೊ ಅವನಿಗೂ ಕೂಡ ಸ್ವಲ್ಪ ಮಾವಿನಕಾಯಿ ಕೊಡೋಣ ಅಂತ ರಾಗು ಎಬ್ಸ್ತಾ ಇದ್ದಾನೆ. ಬಟ್ ಅವನು ಆಲ್ರೆಡಿ ಮಲಗಿಬಿಟ್ಟಿದ್ದ. ಇನ್ನು ಎದ್ಮೇಲೆ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಫೈನಲಿ ಮೈಸೂರಿಗೆ ಯುವರಾಜ್ ಸಿಲ್ಕ್ ಏನಿರುತ್ತೆ, ಯುವರಾಜ್ ಸಿಲ್ಕ್ ಹೌಸ್ ಅಂತ ಏನಿರುತ್ತೆ ಇಲ್ಲಿಗೆ ಬಂದಿದ್ದೀವಿ. ಇದು ಬಂದು ನಾನು ಸುಮಾರು ಒಂದು 2-3 ಟೈಮ್ಸ್ ಬರ್ತಾ ಇರುವಂಥದ್ದು ಶಾಪ್ಗೆ. ಇಲ್ಲಿ ಬಂದು ಕಲೆಕ್ಷನ್ಸ್ ಪರವಾಗಿಲ್ಲ, ಬೆಟರ್ ಓಕೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇನ್ನು ಕಾರ್ನ ನಾವು ಆ ರೀತಿ ಶಾಪಿಂಗ್ ಮಾಡಬೇಕು ಅಂದಾಗ ಎಲ್ಲ ಅಂಗಡಿಗಳ ಮುಂದೆ ನಿಲ್ಲಿಸಿ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ಪರ್ಚೇಸ್ ಮಾಡಲಿಕ್ಕಾಗಲ್ಲ. ಎಲ್ಲಾದರೂ ಒಂದು ಜಾಗನ ನೋಡಿ, ಒಂದು ಪಾರ್ಕಿಂಗ್ ಸೈಡ್ ನೋಡಿಬಿಟ್ಟು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ ಪ್ರತಿಯೊಂದು ಅಂಗಡಿಗೆ. ಏಕೆಂದರೆ ಸೀರೆ ಆಗಿರ್ಬೋದು ಅಥವಾ ಜ್ಯುವೆಲರಿ ಆಗಿರ್ಬೋದು ಒಂದೇ ಶಾಪ್ ನೋಡಿದ ತಕ್ಷಣ ನಾವು ಒಪ್ಕೊಂಡು ತೊಗೊಳಕ್ಕಾಗಲ್ಲ. ಅದರಲ್ಲೂ ಹೆಣ್ಮಕ್ಳಂತೂ ಸ್ವಲ್ಪ ಸೀರೆ ಶಾಪಿಂಗ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹುಡುಕ್ತಿರ್ತಾರೆ. ಏಕೆಂದರೆ ಅವ್ರಿಗೆ ಇಷ್ಟವಾದ ಕಲರ್ ಸಿಗೋಲ್ಲ, ಕಲರ್ ಸಿಕ್ಕಿದ್ರೆ ಅವ್ರಿಗೆ ಇಷ್ಟವಾದಂಥ ಡಿಸೈನ್ ಸಿಗೋಲ್ಲ, ಅಥವಾ ಅವ್ರಿಗೆ ಇಷ್ಟವಾದಂಥ ಒಂದು ಕ್ವಾಲಿಟಿ ಆಗಿರ್ಬೋದು, ಆ ಕ್ಲಾತ್ ಏನಿರುತ್ತೆ ಅದ್ರದ್ದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಸಿಗಬೇಕು ಅಂತಂದರೆ ಎಲ್ಲ ಥರ ಅವ್ರು ಅಂದ್ಕೊಂಡ ರೀತಿ ಸಿಗಬೇಕು ಅಂದರೆ ತುಂಬ ಕಷ್ಟ, ಹುಡುಕಿ ತೆಗಿಬೇಕಾಗತ್ತೆ. ಅದರಲ್ಲೂ ನಾವಿವತ್ತು ಸುಮಾರು ಒಂದು ಅಂದಾಜು ಒಂದು ಲಿಸ್ಟನ್ನು ಮಾಡಿಕೊಂಡು ಬಂದಿದ್ದೀನಿ. ನೈಟೇ ಅಮ್ಮ ಫೋನಲ್ಲಿ ಹೇಳ್ತಿದ್ರು. ಸೊ ಹಾಗಾಗಿ ಒಂದು ಲಿಸ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಸೀರೆ ಶಾಪಿಂಗ್ ಅಂತ ಹೇಳಿದ್ರೆ ಅಮ್ಮ ಮನೆ ಗೃಹ ಪ್ರವೇಶ ಇರೋದ್ರಿಂದ ಸ್ವಲ್ಪ ಹತ್ತಿರದವ್ರಿಗೆ, ಸ್ವಲ್ಪ ಬೇಕಾದವ್ರಿಗೆ, ಇನ್ನು ನಮ್ಮ ಮನೆಯವ್ರಿಗೆ ಸೀರೆ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೀರೆ ಶಾಪಿಂಗ್ ಜೊತೆ ಸ್ವಲ್ಪ ಮಕ್ಳುಗಳಿಗೆ ಏನಿರುತ್ತೆ, ಚಿಕ್ಕ ಮಕ್ಳುಗಳಿಗೆ ಅವ್ರಿಗೆಲ್ಲನೂ ಕೂಡ ಬಟ್ಟೆ ಎಲ್ಲನೂ ತೊಗೊಂಬಿಡೋಣ ಒಂದೇ ಸಲ, ಇನ್ನು ಟೈಮ್ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದಿದ್ದಂಥದ್ದು. ಇನ್ನು ಒಂದೊಂದಾಗಿ ಯಾವ್ಯಾವ್ದು ಇಷ್ಟ ಆಗುತ್ತೆ ಅಂತ ಸೀರೆನ ತೆಗೆಸ್ತಿದ್ದೀವಿ. ಅದರಲ್ಲೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕೆ ಅಂದರೆ ಒಬ್ಬರಿಗೆ ಇಬ್ಬರಿಗೆ ಒಂದು 1 ಅವರ್ ಆದ್ರೂ, ಮ್ಯಾಕ್ಸಿಮಮ್ ಅಂದರೆ ಹಾಫ್ ಆನ್ ಅವರಿಂದ 1 ಅವರ್ ನೋಡ್ತೀವಿ ಒಂದು ಸೀರೆ ತೊಗೊಳ್ಳಿಕ್ಕೆ. ಇನ್ನು ನಾವಿವತ್ತು ಪರ್ಚೇಸ್ ಮಾಡ್ತಿರುವಂಥ ಸೀರೆ ಬಂದು ಒಂದು 30ಇಂದ ಒಂದು 40 ಒಳಗಡೆ ಸೀರೆನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅದರಲ್ಲಿ ಸ್ವಲ್ಪ ಏನಿರುತ್ತೆ, ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗಳು ಮತ್ತು ಸಿಂಪಲ್ ವೇರ್ ಮಾಡೋ ಸೀರೆಗಳನ್ನ ತೊಗೊಳ್ಳೋದಂತ ಬಂದಿದ್ದಂಥದ್ದು. ಸೊ ಫೈನಲಿ ಹೇಗೋ ಈಗ ಒಂದೇ ಅಂಗಡಿಲಂತೂ ನಾವು ಸೆಲೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ಸ್ವಲ್ಪ ಹುಡುಕಿ ತೊಗೊಂಡೆ. ಹಾಗೆಯೇ ಇಲ್ಲೆಲ್ಲ ಸೀರೆಸ್ ಎಲ್ಲ ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಮಟ್ಟಿಗೆ ಇಲ್ಲಿನೂ ಕೂಡ ಪರ್ಚೇಸ್ ಮಾಡಿಬಿಟ್ಟು ಇನ್ನು ನಾನು ಗೃಹ ಪ್ರವೇಶ ದಿನ ಏನು ಹಾಕ್ಕೊತೀನಿ ಜ್ಯುವೆಲರಿ ಸೆಟ್ ಕೂಡ ಇಲ್ಲೇ ತೊಗೊಂಡಿದ್ದು. ತುಂಬ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ಅಂದರೆ ಸೀರೆ ಮ್ಯಾಚಿಂಗೇ ಬೇಕು ಅಂತ ಏನು ತೊಗೊಂಡಿಲ್ಲ, ನನಗೊಂದು ಐಡಿಯಾ ಬಂತು. ಯಾಕೆಂದರೆ ನಾನು ಅದು ನೋಡಿದ ತಕ್ಷಣ ನನಗಿದು ಸೆಟ್ ಆಗುತ್ತೆ, ಹಾಕ್ಕೊಂಡ್ರೆ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಅನ್ನೋ ಥರ ಆಯಿತು. ಹಾಗೆಯೇ ನಾನು ಯಾವುದೇ ಸೀರೆ ಹಾಕಿದ್ರೂ ಅದು ಪರವಾಗಿಲ್ಲ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಮೇಲೆ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡೆ. ಫೈನಲಿ ಇಲ್ಲಿ ಶಾಪಿಂಗ್ ಕೂಡ ಮುಗೀತು. ಇನ್ನು ಕಾರ್ನ ಇದೇ ಏನಿರುತ್ತೆ ಶಾಪ್ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಇನ್ನು ಎಲ್ಲನೂ ಕೂಡ ಲಗೇಜ್ ಏನಿರುತ್ತೆ ಕಾರ್ಗೆ ಹಾಕ್ಬಿಟ್ಟು ಇನ್ನು ನೆಕ್ಸ್ಟು ಸ್ವಲ್ಪ
ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸ್ವಲ್ಪ ಟಿಫನ್ ಅಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಲ್ಲ, ಇನ್ನು ಟಿಫನ್ ಮಾಡಿದ್ರೇ ಸ್ವಲ್ಪ ಎನರ್ಜಿ ಬರೋದು ಸೀರೆ ಎಲ್ಲ ನೋಡಲಿಕ್ಕೆ, ಇನ್ನು ಸುಸ್ತಾಗ್ಬಿಡತ್ತೆ ಗೈಸ್, ಹಂಗಾಗಿ ಹೊರಟ್ವಿ. ನೋಡುತ್ತೆ ಎಲ್ಲ ಆಯ್ತಿದೆ ಇವಾಗ ಪಾರ್ಕಲ್ಲಿ ಆಟ ಆಡ್ಬೇಕಂತ ಇವನು. ಇನ್ನು ಹೋಟೆಲ್ಗೂ ಕೂಡ ಬಂದಿದ್ದಾಯಿತು. ಅಲ್ಲೇ ಯಾವುದೋ ಒಂದು ಆನ್ ದ ವೇ ಹೋಟೆಲ್ ಸಿಕ್ತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇನ್ನು ನಾನು ಬಂದು ಮಸಾಲೆ ದೋಸೆ, ಅಮ್ಮ ಬಂದು ಒಂದು ಪ್ಲೈನ್ ದೋಸೆನ ತೊಗೊಂಡ್ರು. ಹಾಗೆ ಮುತ್ತಿಗೂ ಕೂಡ ತಿನ್ನಿಸ್ಬಿಡೋಣ ಹಾಗೇನೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಯಿತು. ಹಾಗೆಯೇ ಸ್ವಲ್ಪ ಏನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ, ಹಾಗೆಯೇ ಏನೆಲ್ಲ ಮರ್ತಿದ್ವಿ, ಇಲ್ಲೂ ಕೂಡ ಅದೇ ಡಿಸ್ಕಷನ್ ನಡೀತಿತ್ತು ಅಮ್ಮನಿಗೂ ನನಗೂ. ಸ್ವಲ್ಪ ಈ ಥರ ತೊಗೋಬೇಕು, ಆ ಥರ ತೊಗೋಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಬಟ್ ಏನೇ ಅಂದ್ಕೊಂಡ್ರು ಗೈಸ್, ನಾವು ಅಲ್ಲಿಗೆ ಹೋದ್ಮೇಲೆ ಪ್ಲ್ಯಾನ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ನಾವು ಅಲ್ಲಿಗೆ ಹೋಗಿ ಏನು ಡಿಸೈಡ್ ಆಗುತ್ತೆ, ಏನು ತೊಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮುಂಚೆನೇ ಯಾವುದೇ ರೀತಿ ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ಅದು ಆಗಲ್ಲ. ಯಾವುದೇ ವಿಷಯದಲ್ಲಾಗಿರ್ಬೋದು, ಏನೇ ಒಂದರಲ್ಲಾಗಿರ್ಬೋದು, ನಾವೇನೇ ಅಂದ್ಕೊಂಡ್ರು ಅದು ಆಗಲ್ಲ, ಎಲ್ಲ ಉಲ್ಟನೇ ಆಗುವಂಥದ್ದು ಪ್ರತಿಯೊಂದು ವಿಷಯದಲ್ಲೂ. ಸೊ ಹಾಗಾಗಿ ನಾನೊಂದು ಮೈಂಡ್ ಸೆಟ್ ಇಟ್ಕೊಂಡು ಒಂದು ಲಿಸ್ಟನ್ನು ಮಾಡ್ಕೊಂಡು ಬಂದಿದ್ದೆ. ನನ್ನ ಪ್ರಕಾರ ಇದು ಬಂದು ಒಂದು 90% ನಾನು ಏನು ಲಿಸ್ಟ್ ಮಾಡ್ಕೊಂಡಿದ್ದೆ, ಯಾವ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲರಿಗೂ ಅದೇ ರೀತಿ ತೊಗೊಂಡು. ಸೊ ನನಗೆ ಅಲ್ಲೇನು ಶಾಪಿಂಗ್ ಅಂತಂದರೆ ಇವತ್ತಿನ ದಿನ ನಾನೇನು ಪರ್ಸ್ನಲಾಗಿ ಏನು ಶಾಪಿಂಗ್ ಮಾಡ್ತಿರ್ಲಿಲ್ಲ. ಸೊ ಏಕೆಂದರೆ ಅಮ್ಮ ಮನೆ ಗೃಹ ಪ್ರವೇಶ ಸಡನ್ಲಿ ಫಿಕ್ಸ್ ಆಗಿದ್ದರಿಂದ ನಾನು ಯಾವುದೇ ರೀತಿ ಒಂದು ಪ್ಲ್ಯಾನ್ ಕೂಡ ಇಲ್ಲ. ಜಸ್ಟ್ ಒಂದು ನನಗೆ ಅಂತ ಒಂದು ಚೆನ್ನಾಗಿರೋದೊಂದು ಸಿಂಪಲ್ ಆಗಿರೋ ಒಂದು ಸ್ಯಾರಿನ ತೊಗೊಳ್ಳೋದಷ್ಟೇ ನನ್ನದೊಂದು ಮೈಂಡ್ ಸೆಟ್ ಇದ್ದಿದ್ದಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಪರ್ಚೇಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಪರ್ಚೇಸ್ ಮಾಡಲಿಕ್ಕೂ ಕೂಡ ತುಂಬ ಏನು ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟು ಹಂಗೂ ಕೂಡ ಸ್ವಲ್ಪ ಬೇಜಾರಾಯಿತು. ನನಗೆ ಏನೆಲ್ಲ ಬೇಕೋ ಅದನ್ನು ನಾನು ಹೋಗಿ ಮತ್ತೆ ಶಾಪಿಂಗ್ ಮಾಡುವಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೇಕಾದದ್ದೇನೆಲ್ಲ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡೆ. ಸೊ ಏನೆಲ್ಲ ಆರ್ಡರ್ ಮಾಡಿಕೊಂಡೆ ಅಂದ್ಬಿಟ್ಟು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲೇ ನಾನು ತೋರಿಸ್ತೀನಿ, ಓಕೆನಾ. ಇನ್ನು ಬ್ರದರ್ ಬಂದು ಏನೋ ಇಡ್ಲಿನ ಏನೋ ತೊಗೊಂಡಿದ್ದಾನೆ, ಉಪ್ಪಿಟ್ಟ ಏನೋ ಅಂತ. ಸೊ ಬ್ರೇಕ್ಫಾಸ್ಟ್ನ ಮಾಡ್ತಾ ಹಾಗೆಯೇ ಅಮ್ಮನ ಜೊತೆ ಏನೋ ಫುಲ್ ಡಿಸ್ಕಸ್ ಮಾಡ್ತಿದ್ದ. ಬಟ್ ಓಕೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಟಿಫನ್ ಮಾಡಿಕೊಂಡು, ಮುತ್ತು ಕೂಡ ತುಂಬ ಹೊಟ್ಟೆ ಹಶ್ವಾಗಿತ್ತು, ಅವನಿಗೂ ಹಾಗೆ ತಿನ್ನಿಸ್ತಾ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right. My nerves are working overtime. Tell myself to calm down and breathe. Step out of the shadows into the fire. Don't be afraid to go out on a wire. Live in the moment, turn it up louder. This is what you're made for. You just gotta be fearless. 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 Once I get in and I put it in drive, ain't no more stopping me, don't even try. Controlling the chaos, controlling the vibe. Yeah, that's all the shots if you don't say. You'll never be heard if you don't say. Just gotta get out your own way. You can't learn to fly on your own if you don't let go. Step out of the shadows into the fire. Don't be afraid to go out on a wire. Live in the moment, turn it up louder. This is what you're made for. You just gotta be fearless.
ಇನ್ನು ಗೈಸ್ ಹಾಗೆಯೇ ಮೈಸೂರು ಅರಮನೆ ಮುಂದೆ ಒಂದು ರೌಂಡ್ ಹಾಗೆಯೇ ಪಾಸ್ ಆದ್ವಿ. ಅಲ್ಲಿಂದ ನೆಕ್ಸ್ಟ್ ಬಂದು ಇನ್ನೂ ಸ್ವಲ್ಪ ಸೀರೆ ಕಲೆಕ್ಷನ್ಸ್ ಎಲ್ಲ ಮುಗ್ದಿರಲಿಲ್ಲ, ತೊಗೋಬೇಕಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಇಲ್ಲೇ ಏನಿರುತ್ತೆ ನಿಯರ್ ಬೈ ಮನ್ನಾರ್ಸ್ ಆಗಿರ್ಬೋದು, ಸುಮಂಗಲಿ ಆಗಿರ್ಬೋದು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಸಿಂಪಲ್ ವೇರ್ ಮಾಡುವಂಥ ಸ್ಯಾರಿಗಳು ತುಂಬ ಕಡಿಮೆ ಪ್ರೈಸ್ನಲ್ಲಿ ಸಿಗ್ತವೆ. ಹಾಗಾಗಿ ಸ್ವಲ್ಪ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲೂ ಕೂಡ ತುಂಬ ಅಂದರೆ ತುಂಬ ತೊಗೊಂಡಿಲ್ಲ. ಸೊ ನಮಗೆ ಯಾವ್ಯಾವುದು ಇಷ್ಟ ಆಗುತ್ತೋ ಆ ಥರ ಸ್ವಲ್ಪ ಸೆಲೆಕ್ಷನ್ ಆಯಿತು. ನನಗೆ ಜಾಸ್ತಿ ಇತ್ತೀಚೆಗೆ ಇಷ್ಟ ಆಗುವಂಥದ್ದು ಸ್ವಲ್ಪ ಏನಂತಾರೆ ಪೇಪರ್ ಸಿಲ್ಕ್ ಮಿಕ್ಸ್ ಇರುತ್ತೆ ನೋಡಿ, ಕಾಟನ್ ಥರ. ಸೊ ಆ ಥರ ಸ್ಯಾರಿಗಳು, ಪೇಪರ್ ಕಾಟನ್ ಸೀರೆ ಅಂತಲೇ ಹೇಳ್ತಾರೆ. ಸೊ ಅಥವಾ ಪೇಪರ್ ಸಿಲ್ಕ್ ಸೀರೆ ಅಂತ ಹೇಳ್ತಾರೆ. ಸೊ ಆ ಥರ ನಂಗೆ ತುಂಬ ಇಷ್ಟ ಆಗುತ್ತೆ ವೇರ್ ಮಾಡಲಿಕ್ಕೆ. ಇನ್ನು ನಾನು ಬಂದು ಸ್ಯಾರಿ ಎಲ್ಲ ತುಂಬ ಏನು ಜಾಸ್ತಿ ರೆಗ್ಯುಲರಾಗಿ ಹಾಕಲ್ಲ. ಯಾವಾಗಾದರೂ ಫಂಕ್ಷನ್ ಅಥವಾ ಟೆಂಪಲ್ ಹೋಗಬೇಕು ಅಥವಾ ಏನಾದರೂ ಒಂದು ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತಂದ್ರೆ ಅಷ್ಟೇ ವೇರ್ ಮಾಡೋದು ಅಂತ. ಇನ್ನು ಬಂದು ಒಂದು ಸತಿ ಹಾಕಿದ್ನ ಮತ್ತೊಂದು ಸಲ ಹಾಕ್ಲಿಕ್ಕೆ ಆಗಲ್ಲ ನಾನು. ಅಂದರೆ ಒಂದು 2-3 ಟೈಮ್ಸ್ ಹಾಕ್ಕೊಂಡಿರ್ತೀನಿ. ಯಾವುದೇ ಒಂದು ಹೊಸ ಸೀರೆ ತೊಗೊಂಡು ನಾನು ಸ್ಟಿಚ್ ಮಾಡಿಸ್ಬಿಟ್ಟು ಬ್ಲೌಸ್ನೆಲ್ಲ ಹಾಕ್ಕೊಳ್ತೀನಿ ಅಂದರೆ ಒಂದು 3 ಟೈಮ್ಸ್ ಮ್ಯಾಕ್ಸಿಮಮ್, ಅಂದರೆ ಒಂದು 3-4 ಟೈಮ್ ಹಾಕೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಈ ರೀತಿ ನಾನು ಇನ್ನು ಸೀರೆ ಸೆಲೆಕ್ಷನ್ ಎಲ್ಲ ಆಗ್ತಿದೆ. ಅದು ಯಾರಿಗೆ ಇದು ಯಾರಿಗೆ ಅಂತ ಫುಲ್ಲು ತಲೆ ಕೆಡಿಸ್ಕೊಂಡು ಹುಡುಕಿ ಎಲ್ಲರಿಗೂ ತೊಗೊಳ್ತಾ ಇದ್ದೀವಿ. ಅಂದರೆ ಅಮ್ಮ ರಿಲೇಟಿವ್ಗಳು ಏನಿರ್ತಾರೆ ಸ್ವಲ್ಪ ಹತ್ತಿರದವ್ರಿಗೆಲ್ಲ ಕೊಡಲಿಕ್ಕೆ ಬೇಕಲ್ವ. ಹೊಸ ಫಂಕ್ಷನ್ ಅಂದರೆ ನಮ್ಮ ಮನೇಲಿ ಹಾಕ್ತಿರುವಂಥ ಮೊದಲನೇ ಫಂಕ್ಷನ್ ಇದೆ ಅಮ್ಮ ಮನೇಲಿ. ಹಾಗಾಗಿ ಇವಾಗ ಕೊಡ್ಸೋಣ ಅನ್ನೋದೊಂದು ಮೈಂಡ್ ಇದೆ. ಸೊ ಏಕೆಂದರೆ ಅವರು ಕೊಡಿಸಿರ್ತಾರಲ್ವ, ಅವ್ರ ಮನೆ ಫಂಕ್ಷನ್ಗಳಲ್ಲಿ ಆಲ್ಮೋಸ್ಟ್ ನನಗಾಗಿರ್ಬೋದು ಅಮ್ಮಂಗಾಗಿರ್ಬೋದು ಕೊಡಿಸಿರ್ತಾರೆ. ಹಾಗಾಗಿ ಇವ್ರ ಮನೆ ಫಂಕ್ಷನಲ್ಲಿ, ಮೊದಲನೇ ಫಂಕ್ಷನಲ್ಲಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ, ತೊಗೊಳ್ತಾ ಇದ್ವಿ. ಇನ್ನು ಈ ಗ್ಯಾಪಲ್ಲಿ ಮುತ್ತು ಆಡಿದ್ದು ಫುಲ್ ಎಂಜಾಯ್ ಮಾಡ್ದೆ ಅವನಂತೂ ಇವತ್ತಿನ ದಿನ ನಮ್ಮ ಜೊತೆ. ಹಾಗೆಯೇ ಇನ್ನು ಮಕ್ಕಳು ಬಟ್ಟೆ ಹುಡ್ಕೋದು ಕೂಡ ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಬಟ್ಟೆ ಈ ಸೀರೆದೆಲ್ಲ ಮುಗೀತು ಅಂದರೆ ಇನ್ನು ಮಕ್ಕಳು ಬಟ್ಟೆನೂ ಕೂಡ ಹುಡುಕಬೇಕಾಗಿತ್ತು. ಹಾಗೇ ಲಾಸ್ಟಲ್ಲಿ ಒಂದು ಶಾಪ್ಗೆ ಹೋದ್ವಿ ನಾವು, ಓಕೆನಾ. ಅದೇ ಶಾಪಲ್ಲೇ ಎಲ್ಲರ ಬಟ್ಟೆನೂ ಸಿಕ್ತು ನಮಗೆ ಫೈನಲಿ. ಅಂದರೆ ಅದೊಂದು 4ರಿಂದ ಒಂದು 5th 6th ಫ್ಲೋರ್ ಇದೆ. ಅಲ್ಲಿ ಬಂದು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದಾರೆ. ಮಕ್ಕಳು ಬಟ್ಟೆನೇ ಬೇರೆ ಇಟ್ಟಿದ್ದಾರೆ, ದೊಡ್ಡವ್ರ ಸ್ಯಾರಿನೇ ಬೇರೆ ಇಟ್ಟಿದ್ದಾರೆ, ಅಥವಾ ಡ್ರೆಸ್ಸಸ್ ಬೇರೆ ಇಟ್ಟಿದ್ದಾರೆ. ಈ ರೀತಿ ರೆಡಿಮೇಡ್ ಬ್ಲೌಸ್ಗಳಾಗಿರ್ಬೋದು ಅಥವಾ ಮನೆ ಐಟಮ್ಗಳಾಗಿರ್ಬೋದು, ಈ ಥರ ಎಲ್ಲನೂ ಒಂದೇ ಶಾಪಲ್ಲಿ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿಗೆ ಬಂದ್ವಿ ನೋಡಿಕೊಂಡು. ಹಾಗೆಯೇ ಗಾಡಿನೂ ಕೂಡ ಪಾರ್ಕಿಂಗ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿನ ಗಾಡಿ ಪಾರ್ಕ್ ಮಾಡಿ ಅಲ್ಲಿಗೂ ಬಂದಾಯಿತು. ಇನ್ನು ಮಕ್ಕಳಿಗೂ ಕೂಡ ಸೆಲೆಕ್ಷನ್ ಆಗ್ತಿದೆ. ಇನ್ನು ಫಸ್ಟು ಮುತ್ತು ಮತ್ತು ಏನಿರ್ತಾರೆ ಮಿಂಚು ಅವ್ರಿಗೆಲ್ಲ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಮುತ್ತು ಸಿಸ್ಟರ್ ಮಿಂಚು, ಓಕೆನಾ. ಸೊ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಲಾದರೂ. ನೀವು ಆಲ್ರೆಡಿ ಹಿಂದೆ ಎಲ್ಲ ನೋಡಿರ್ತೀರಾ, ಬಟ್ ನೆಕ್ಸ್ಟ್ ತೋರಿಸ್ತೀನಿ. ಅವ್ರಿಗೆ ಸೆಲೆಕ್ಷನ್ ಮಾಡಿದ ನಂತರ ಇನ್ನು ರಿಷು ಮೋಕ್ಷಿಗೂ ಕೂಡ ಇಲ್ಲೇ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ತೊಗೊತಿದ್ದೀವಿ. ಇನ್ನು ಫೈನಲಿ ಹೇಳಬೇಕು ಅಂದರೆ ಮನೆ ಹೆಣ್ಮಕ್ಳು ಸ್ಯಾರಿ ಸೆಲೆಕ್ಷನ್ಗೆ, ಸ್ಯಾರಿ ಪರ್ಚೇಸಿಂಗ್ ಹೋದಾಗ ಜೊತೆಲಿ ಬರುವಂಥದ್ದು ಗಂಡು ಮಕ್ಕಳಲ್ವ. ಸೊ ಗಂಡು ಮಕ್ಳು ಅಂತಂದರೆ ತುಂಬ ಪೇಷನ್ಸ್ ಇದೆ ನನ್ನ ತಮ್ಮನಿಗೆ ಅಂತಲೇ ಹೇಳ್ಬೋದು, ಅಂದರೆ ನನ್ನ ಬ್ರದರ್ಗೆ. ಅಂದರೆ ನಾನು ಯಾವತ್ತೂ ಈ ರೀತಿ ಅವನ ಜೊತೆ ಹೊರಗಡೆ ಹೋಗಿ ಸೀರೆ ಪರ್ಚೇಸಿಂಗ್ ಎಲ್ಲ ಮಾಡೋದು ಅಥವಾ ಬಟ್ಟೆ ಪರ್ಚೇಸಿಂಗ್ ಮಾಡೋದಕ್ಕೆ ಎಲ್ಲೂ ಹೋಗಿರಲಿಲ್ಲ. ಇದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆದರೂ ತುಂಬಾ ಪೇಷನ್ಸ್ ಇದೆ ಅಂತ ನನಗೆ ಇವತ್ತಿಗೆ ಕೂಡ ಗೈಸ್ ಗೊತ್ತಾಗಿದ್ದು. ಸೊ ಓಕೆ, ಇನ್ನು ಮಧ್ಯಾಹ್ನ ಕೂಡ ಊಟ ಎಲ್ಲ ಮಾಡಿರಲಿಲ್ವಲ್ಲ, ಸ್ವಲ್ಪ ಶಾಪಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲೇ ಟೈಮ್ ಆಗಿಬಿಡ್ತು. ಇನ್ನು ಹೋಗ್ತಾ ನಾನು ಕೂಡ ಅಂದವೇ ಬೆಂಗಳೂರಿಗೆ ಹೊರಡಬೇಕಲ್ಲ. ಇನ್ನು ಬರ್ತಾ ಹಾಗೇ ಸ್ವಲ್ಪ ಏನಾದರೂ ಊಟ ಮಾಡಿಬಿಡೋಣ, ಟೈಮ್ ಆಲ್ರೆಡಿ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ಏನಿರುತ್ತೆ ಒಂದು ಹೋಟೆಲ್ಗೆ ಕೂಡ ಹೋದ್ವಿ. ಅಲ್ಲಿ ಬಂದು ಬಿರಿಯಾನಿನೇ ತೊಗೊಂಡಿದ್ದೀವಿ. ಬಿರಿಯಾನಿ ಮತ್ತು ಕಬಾಬನ್ನು ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಸೊ ಓಕೆ ಗೈಸ್, ಇನ್ನು ನಾನು ಕೂಡ ಹೊರಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋ ಏನಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ನೆಕ್ಸ್ಟ್ ಬರುವಂಥ ವೀಡಿಯೋ ಅಂತ ಹೇಳಿದ್ರೆ ಅಮ್ಮ ಮನೆ ಗೃಹ ಪ್ರವೇಶದ ವೀಡಿಯೋನೇ ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಅದಕ್ಕೋಸ್ಕರ ಕಾಯ್ತಿರ್ತೀರ ವೀಡಿಯೋನ ವಾಚ್ ಮಾಡಲಿಕ್ಕೆ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.